ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರಥಮವಾಗಿ 2025ರಿಂದ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿನಕರ್ ಅವರ ನಿರ್ದೇಶನ ಅದ್ಭುತವಾಗಿ ಮೂಡಿ ಬಂದಿದೆ. ನಾಯಕಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ವಿರಾಟ್ ಮತ್ತು ಸಂಜನಾ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ KRJ ಅವರು ಜಯಣ್ಣ ಅವರು ಇಬ್ಬರು ಸೇರಿದ್ರೆ ಸಿನಿಮಾ ರಾಯಲ್ ಆಗೇ ಇರುತ್ತೆ, ಹಾಗೆ ಬಂದಿದೆ. ಹಾಡುಗಳು ಚೆನ್ನಾಗಿದೆ. ಚರಣ್ ರಾಜ್ ಅವರು ಸಕ್ಕತ್ತಾಗಿ ಕಂಪೋಸ್ ಮಾಡಿದ್ದಾರೆ. ದಿನಕರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಇಡೀ ಭೂಮಿಗೆ ನವಗ್ರಹನ ಭೂಮಿಗೆ ತಂದಿದ್ದೆ ಅವರು. ಸೊ ಸಕ್ಕತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪಕ್ಕ ಹಿಟ್ ಆಗೇ ಆಗುತ್ತೆ. ಥ್ಯಾಂಕ್ ಯು. ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಕಾಯಿಲೆಗಳೇನು ಬರ್ತಾ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಚಿತ್ರ. ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ಫೈಟ್ ತುಂಬ ಚೆನ್ನಾಗಿದೆ, ಎಮೋಷನ್ನು ತುಂಬ ಕ್ಯಾಚ್ ಮಾಡಿದ್ದಾರೆ. ಮೊದಲೇ ತಾಂತ್ರಿಕ ಬ್ರಹ್ಮ ಅಂತ ದಿನಕರ್ ಸರ್ಗೆ ಯಾವುದನ್ನು ಏನು ಜನಗಳಿಗೇನು ಕೊಡಬೇಕು ಅಂತ ಹೇಳ್ಕೊಂಡು ಕೊಡೋವಂಥದ್ದೇನಿಲ್ಲ. ತುಂಬ ಚೆನ್ನಾಗಿ ರೀಚ್ ಮಾಡಿದ್ದಾರೆ. ತುಂಬ ಒಳ್ಳೆ ಭವಿಷ್ಯ ಇದೆ. ಇವತ್ತು ಸ್ವಲ್ಪ ಪಬ್ಲಿಸಿಟಿ ಕಮ್ಮಿ ಆಗಿರ್ಬೋದು. ಏನು ನೋಡಿದ್ದಾರೆ ಅವರು 100 ಜನ ಕೇಳ್ತಾರೆ. ಇನ್ನು ಮುಂದಕ್ಕೆ ಹೌಸ್ಫುಲ್ ಖಂಡಿತ ಚೆನ್ನಾಗಿ ಓಡುತ್ತೆ. ಎಲ್ಲ ಮೀಡಿಯಾದವರು ಇದ್ದೀರಾ, ಒಂದೇ ಒಂದು ಬಕೆಟ್ ಮೀಡಿಯಾ ದಯವಿಟ್ಟು ಇದನ್ನ ಮೂವಿ ಹೆಸರು ಕೆಡಿಸ್ತಾ ಇದೆ. ದಯವಿಟ್ಟು ಅದನ್ನು ತಿದ್ಕೊಳ್ಳಿ. ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರ ವಿಚಾರಗಳನ್ನ ಇಲ್ಲಿವರೆಗೂ ನೀನು ಮಾತಾಡಿದ ಸಾಕು. ನೆನ್ನೆಯಿಂದ ನೋಡ್ತಾ ಇದ್ದೀವಿ. ಯಶ್ ಅವ್ರ ಫ್ಯಾನ್ಗಳು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಶ್ ಅವರು ಟ್ಯಾಂಕ್ ಕೊಡೋಕೆ ತೆಗ್ದಿರೋ ಸಿನಿಮಾ ಅಲ್ಲ ಇದು ದಿನಕರ್ ಅವರ ಒಂದು ಡೈರೆಕ್ಷನ್ಗೆ ಅವರೊಂದು ಹೆಸರಿಗೆ ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ಹೀರೋಗೆ ಟ್ಯಾಂಕ್ ಕೊಡೋ ಅಂಥದ್ದಲ್ಲ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು, ನಾವು ಯಾವ ಹೀರೋ ಬಗ್ಗೆನೂ ಮಾತಾಡಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಅರಿವು ಮೂಡಿಸುವಂಥ ಒಂದು ಸಿನಿಮಾ. ಇವತ್ತಿನ ಒಂದು ಫುಡ್ ಬಗ್ಗೆ ಎಲ್ಲ ಕೆಮಿಕಲ್ಲು, ಒಂದು ಚಿಕ್ಕ ಮಕ್ಕಳೆಲ್ಲ ಬೇಗ ಮೆಚೂರ್ಡ್ ಆಗುವಂಥದ್ದು, ಕ್ಯಾನ್ಸರ್ ಬರುವಂಥದ್ದು, ಕಾಟೇರದಲ್ಲಿ ಹೇಗೆ ಇದನ್ನು ಮಾಡಿದ್ರು, ಯಜಮಾನದಲ್ಲಿ ಹೇಗೆ ಗಾಣದ ಬಗ್ಗೆ ಹೇಳಿದ್ರು, ಇದರಲ್ಲಿ ಫುಡ್ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಡಿ ಬಾಸ್. ತುಂಬಾ ವರ್ಷಗಳ ನಂತರ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ. ಸೂಪರ್ ಆಗಿದೆ ಪಿಕ್ಚರ್. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಬೇಡಿ. ಫೈಟಿಂಗು, ಡ್ಯಾನ್ಸಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ದಿನಕರ್ ಸರ್ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾನ ಕಟ್ಟಿದ್ದಾರೆ. ದಯವಿಟ್ಟು ಸಿನಿಮಾನ ನೋಡಿ, ಯಾರು ಮಿಸ್ ಮಾಡ್ಕೊಂಡು ಸೂಪರ್ ಹಿಟ್ ತುಂಬಾ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೇದಾಗಲಿ. ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟ್ ಹಾಫು ಸ್ವಲ್ಪ ಎಲ್ಲ ಒಂದು ಕಡೆ ಡ್ರ್ಯಾಗ್ ಆಗ್ತಾ ಅನಿಸಿದ್ರು, ಸೆಕೆಂಡ್ ಹಾಫ್ ಮಾತ್ರ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಒಬ್ಬ ಚಿತ್ರದ ಅಭಿಮಾನಿಯಾಗಿ ಹೇಳಬೇಕಂದ್ರೆ, ಈಗ ಮನಿ ಈಸ್ ನಾಟ್ ಅಲ್ಟಿಮೇಟ್. ದುಡ್ಡು ಅಲ್ಟಿಮೇಟ್ ಅಲ್ಲ. ಮನುಷ್ಯತ್ವಕ್ಕೆ, ಮಾನವೀಯತೆ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಈ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಹೇಗೆ ಮೋಸ ಆಗ್ತದೆ, ನ್ಯಾಚುರಲ್ ಇವತ್ತೇನಾಗಿದೆ ಆರ್ಗ್ಯಾನಿಕ್ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಹಲವಾರು ಕಂಪ್ನಿಗಳು. ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಹೇಗೆ ಮೋಸ ಆಗ್ತಿದೆ ಅನ್ನೋದನ್ನು ದಿನಕರ್ ಅವರು ಭಾಳ ಅಚ್ಚುಕಟ್ಟಾಗಿ ಈ ತೆರೆ ಮೇಲೆ ತಂದಿದ್ದಾರೆ. ಸೆಕೆಂಡ್ ಹಾಫು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. ಚಿಕ್ಕವ್ರತವಿಂದ ದೊಡ್ಡವರಂಟ ಬಂದು ಎಲ್ಲ ಕುತ್ಕೊಂಡು ನೋಡ್ಬೋದು. ತುಂಬ ಎಲ್ಲೂ ಬೋರ್ ಆಗಲ್ಲ. ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಬರ್ಬೇಕಂದ್ರೆ ನಾವು ಒಬ್ಬರಿಂದ ಇನ್ನೊಂದು 10 ಜನಕ್ಕೆ ಸ್ಪ್ರೆಡ್ ಮಾಡ್ತೀವಿ. ಫಿಲಮ್ ಆದ್ಮೇಲೆ ಅಪ್ಪ ಅಮ್ಮ ಮಾಡಿರೋ ದುಡ್ಡು ಯಾರು ಬೇಕಾದ್ರೆ ಖರ್ಚು ಮಾಡ್ಬೋದು. ಅದನ್ನ ಉಳಿಸ್ಕೊಂಡು ಹೋಗ್ತಾರೆ ಗೊತ್ತಾ, ಅದನ್ನ ಮಕ್ಕಳುಗಳು. ಅದನ್ನ ಒಂದು ಒಳ್ಳೆ ಮೆಸೇಜ್ ಇದೆ. ಅದು ಹೇಳ್ಬಾರ್ದು, ಬಂದು ಎಲ್ಲ ಕುತ್ಕೊಂಡು ನೋಡ್ಬೇಕಷ್ಟೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಮೆಸೇಜ್ ಇದೆ. ತಾಯಿ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ದಿನಕರಣ್ಣ ಅವರು. ನಾವು ದರ್ಶನ್ ಫ್ಯಾನ್ಸ್. ಡೆವಿಲಪ್ ಆಯ್ತಾ? ತುಂಬ ಚೆನ್ನಾಗಿದೆ. ಸೂಪರ್.